2026 ಅಲ್ಲಿ ಏನ್ ನಡೀತೈತೆ ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ಕ್ವಾಲಿಟಿ ಅಂತೂ ತುಂಬಾ ಸುಪೀರಿಯರ್ ಆಗಿದೆ. ಈ ತರ ಇರುತ್ತೆ, ಹಿಂಗ್ ಕುತ್ಕೊಂಡ್ರೆ ಈ ತರ ಫೀಲ್ ಇರುತ್ತೆ. ಇದು ಒಂಥರ ಲೆದರ್ ಫೀಲ್ ಬರುತ್ತೆ. ಇದು ಲೆದರ್ ಅಲ್ಲ, ಇದು ಫ್ಯಾಬ್ರಿಕ್. ಈ ಸೋಫಾ ಫಸ್ಟ್ ಲುಕ್ ಅಲ್ಲೇ ಜನ ಬಂದ್ಬಿಟ್ಟು ಇದಕ್ಕೆ ಫಿದಾ ಆಗ್ಬಿಡ್ತಾರೆ. ಇದಕ್ಕೆ ಇಷ್ಟೊಂದು ಸ್ಟಾಕಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದ್ರದ್ದು. ಇದು 3-2 ಡಿವೈಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ತಗೊಂಡಿರೋ ವಸ್ತುಗೆ ಯಾವ ತರ ನೀವು ಕಾಪಾಡ್ಕೊಂತೀರಾ, ಯಾವ ತರ ಒಳ್ಳೆ ಇದರಿಂದ ಇಟ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ನೋಡಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಫರ್ನಿಚರ್ ಬಗ್ಗೆ ಮಾಹಿತಿ ಕೊಡ್ತಾನೆ ಇರ್ತೀವಿ. ನಿಮ್ಗೆ ಫರ್ನಿಚರ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನೀವು ಮನೆಗೆ ಸೋಫಾ ಅಂತ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡೈನಿಂಗ್ ಟೇಬಲ್ ಅಂತ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಇಲ್ಲ ಇಂಟೀರಿಯರ್ ಡಿಸೈನರ್ ಆಗಿದ್ದೀರಾ, ಇಲ್ಲ ನೀವು ಆರ್ಕಿಟೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂತೂ ನೀವು ಮಾಡಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಟೋಟಲ್ ಮಾಹಿತಿ ನಾವು ವ್ಲಾಗಿಂಗ್ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದೀವಿ. ಟೋಟಲ್ ಎಂಡ್ ಟು ಎಂಡ್ ಮಾಹಿತಿ ಬಂದ್ಬಿಟ್ಟು ನಾವು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ. ನೀವು ಹಿಂದೆ ಇರೋ 3+2 ಸೀಟರ್ ಸೋಫಾ ಇದಲ್ಲ ಸರ್, ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಸೋಫಾ ಅಂತ ಹೇಳಿದ್ರೆ, ಇದಕ್ಕೂ ನೋಡಿ ವರ್ಕ್ಮೆನ್ಶಿಪ್ ತುಂಬಾ ಒಳ್ಳೆ ವರ್ಕ್ಮೆನ್ಶಿಪ್ ಮಾಡಿದೀವಿ. ಅದೇ ತರ ಇದ್ರಲ್ಲೂ ಸೈಡ್ ಅಲ್ಲಿ ಫುಲ್ ಚೆಸ್ಟರ್ ವರ್ಕ್ ಕೊಟ್ಟಿದೀವಿ. ಇದ್ರಲ್ಲೂ ಕುತ್ಕೊಳಕ್ಕೆ ತುಂಬಾ ಕಂಫರ್ಟೇಬಲ್ ಸೋಫಾ. ಫ್ರೇಮ್ ಹೊರಗಡೆ ಬಂದ್ರೆ ತುಂಬಾ ಬಲ್ಜಿ ಇದೆ ಅಲ್ಲ ಅದು. ಇದು ನೋಡಿ, ಇದು ವುಡನ್ ಫ್ರೇಮ್ ಇಲ್ಲಿಂದ ಸ್ಟಾರ್ಟ್ ಆಗಿ ಟೋಟಲಿ ಒಳಗಡೆ ಇಲ್ಲಿಂದ ಹೋಗಿ ಅಲ್ಲಿ ತನಕ ರನ್ ಆಗ್ತೈತೆ. ಕ್ವಾಲಿಟಿ ಅಂತೂ ತುಂಬಾ ಸುಪೀರಿಯರ್ ಆಗಿದೆ. ಫ್ಯಾಬ್ರಿಕ್ ಫೀಲ್ ಮಾಡಬಹುದು. ಇದು ಒಂಥರ ಲೆದರ್ ಫೀಲ್ ಬರುತ್ತೆ. ಇದು ಲೆದರ್ ಅಲ್ಲ, ಇದು ಫ್ಯಾಬ್ರಿಕ್. ಇದು ಲೆದರೈಟು ಅಲ್ಲ, ಇದು ಫ್ಯಾಬ್ರಿಕ್. ಲೆದರ್ ಲುಕ್ ಫ್ಯಾಬ್ರಿಕ್. ಇದು ನೋಡಕ್ಕೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಪ್ಯೂರ್ ಲೆದರ್ ತರ ಕಾಣಿಸುತ್ತೆ. ಇದರಲ್ಲಿ ನಮ್ಮ ಹತ್ರ ಈ ಫ್ಯಾಬ್ರಿಕ್ ನಾವು ಇದರಲ್ಲಿ ತುಂಬಾ ಸೋಫಾಸ್ ಮಾಡ್ತಾ ಇದೀವಿ. ಒಳ್ಳೆ ಲುಕ್ ಬರ್ತೈತೆ, ಒಳ್ಳೆ ರೆಸ್ಪಾನ್ಸ್ ಬರ್ತೈತೆ. ಇದು ಸರಿ, ಫ್ಯಾಬ್ರಿಕ್ ಎಲ್ಲ ಜೀರೋ ಮೇಂಟೆನೆನ್ಸ್. ಫ್ಯಾಬ್ರಿಕ್ ಎಲ್ಲ ಮೇಂಟೆನೆನ್ಸ್ ಯಾವ ತರ ಅಂತ ಹೇಳಿದ್ರೆ ಕಸ್ಟಮರ್ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ತರ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕೆಲವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಬಂದ್ಬಿಟ್ಟು ಡಿಪೆಂಡ್ ಆಗುತ್ತೆ. ನೀವು ತಗೊಂಡಿರೋ ವಸ್ತುಗೆ ಯಾವ ತರ ನೀವು ಕಾಪಾಡ್ಕೊಂತೀರಾ, ಯಾವ ತರ ಒಳ್ಳೆ ಇದರಿಂದ ಇಟ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ಸೋಫಾ 3 ಸೀಟರ್ ಮತ್ತೆ 2 ಸೀಟರ್ ಇದೆ. ಖಂಡಿತ ಇದೇ ತರ ಬಲ್ಜಿ ನೀವು 5 ಸೀಟರ್ ಮಾಡ್ಸಕ್ಕಾಗತ್ತೆ. ಹೌದು, ಇದು 3-1-1 ಕೂಡ ಮಾಡಬಹುದು. ಇದು 3-2 ಡಿವೈಡರ್ ಕೂಡ ಮಾಡಬಹುದು. ಇದು 3-2 ಡಿವೈಡರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಕಸ್ಟಮರ್ಸ್ ಗೆ ಮಾಡ್ಕೊಟ್ಟಿದೀವಿ. ಸರ್, ನಿಮ್ ಡಿಸ್ಪ್ಲೇ ಯಾವ್ದಾದ್ರು 3-2 ಡಿವೈಡರ್ ಅಂತ ಸೋಫಾ ಮಾಡಿದಿರಾ? ಸರ್, ನಮ್ದು 3-2 ಡಿವೈಡರ್ ಸೋಫಾ ನೀವು ನೋಡ್ಬೋದು. ತುಂಬಾ ಒಳ್ಳೆ ಸೋಫಾ. ಇದು ರೆಸ್ಪಾನ್ಸ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದ್ರದ್ದು. ಇಂಪೀರಿಯಲ್ ಮಾಡೆಲ್ ಅಂತ ಹೇಳ್ಬಿಟ್ಟು 3 ಸೀಟರ್ ಬರುತ್ತೆ, 2 ಸೀಟರ್ ಬರುತ್ತೆ, ಅದೇ ತರ ಡಿವೈಡರ್ ಬರುತ್ತೆ. ಈ ಸೋಫಾದು ಲುಕ್ ನೋಡಬಹುದು, ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ತುಂಬಾ ಪ್ರೀಮಿಯಂ. ಇದು ಇಂಪೀರಿಯಲ್ ಮಾಡೆಲ್ ಅಂತ ಹೇಳ್ಬಿಟ್ಟು ಈ ಸೋಫಾ ಫಸ್ಟ್ ಲುಕ್ ಅಲ್ಲೇ ಜನ ಬಂದ್ಬಿಟ್ಟು ಇದಕ್ಕೆ ಫಿದಾ ಆಗ್ಬಿಡ್ತಾರೆ. ಇದ್ರದ್ದು ಲುಕ್ ಏನಿದೆ ಅಲ್ಲ, ಜನಕ್ಕೆ ಅದೇ ತರ ಅಟ್ರಾಕ್ಟ್ ಮಾಡುತ್ತೆ ಈ ಸೋಫಾ. ಈ ಸೋಫಾದಲ್ಲಿ ವಿಡಿಯೋದಲ್ಲೇ ನೀವು ನೋಡ್ತಾ ಇರ್ಬೋದು ಹೆಂಗ್ ಒಳ್ಳೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಅದೇ ತರ ನೀವು ಡೈರೆಕ್ಟ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಹೆಂಗಿದೆ, ಕ್ವಾಲಿಟೀಸ್ ಹೆಂಗಿದೆ, ನಾವು ಫ್ಯಾಬ್ರಿಕ್ ಏನ್ ಯೂಸ್ ಮಾಡ್ತೀವಿ, ಏನ್ ರೆಕಮೆಂಡ್ ಮಾಡ್ತೀವಿ, ಸ್ಟಿಚಿಂಗ್ ವರ್ಕ್ ನೋಡಬಹುದು. ಕ್ವಾಲಿಟೀಸ್ ಎಲ್ಲ ಬಂದ್ಬಿಟ್ಟು ಅವ್ರ ಪರ್ಸನಲಿ ಬಂದ್ ವಿಸಿಟ್ ಮಾಡಿದ್ರೆ ನಮ್ ವ್ಯೂವರ್ಸ್ ನಾವ್ ಏನ್ ಹೇಳ್ಬೇಕು ಅಂದ್ರೆ ವಿಡಿಯೋಕ್ಕಿಂತ ಒನ್ ಟೈಮ್ ವಿಸಿಟ್ ಮಾಡ್ಬೇಕು ಸ್ಟೋರ್ಗೆ. ಖಂಡಿತ. ನಾವು ನೋಡಿ 10,000 ಸ್ಕ್ವೇರ್ ಫೀಟ್ ಶೋರೂಮ್ ಏನಕ್ಕೆ ಮಾಡಿದೀವಿ ಅಂತ ಹೇಳಿದ್ರೆ ಕಸ್ಟಮರ್ಸ್ ಬರ್ಲಿ, ವಿಸಿಟ್ ಮಾಡ್ಲಿ, ನೋಡ್ಲಿ, ನಮ್ ಪ್ರಾಡಕ್ಟ್ ಏನು ನಮ್ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿದೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಗೇನು 1-2 ಸೋಫಾ ಇಟ್ಕೊಂಡು ಫೋಟೋಸ್ ತೋರ್ಸ್ಕೊಂಡು ಆರ್ಡರ್ ತಗೊಂಡು ಇದ್ ಮಾಡ್ಕೊಬಹುದು. ಕಸ್ಟಮರ್ಗೆ ಏನು ಅರ್ಥ ಆಗಲ್ಲ, ಗೊತ್ತಾಗಲ್ಲ, ಎಲ್ಲ ಸೆಟಪ್ ಇರ್ಲಿ ಅಂತ ಹೇಳ್ಬಿಟ್ಟು ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು. ಅವ್ರು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೇಕು. ಖಂಡಿತ ನೋಡಿ, ಯಾರಿಗೂ ಇವಾಗ ನೋಡಿ ನಮ್ಮ ಹತ್ರ ಇಷ್ಟೊಂದು ಸೆಂಟರ್ ಟೇಬಲ್ಸ್ ಬಂದ್ಬಿಟ್ಟು ಸ್ಟಾಕ್ ಅಲ್ಲಿ ಇದೆ. ಅದೇ ತರ ಸೋಫಾಸ್ ಸ್ಟಾಕ್ ಅಲ್ಲಿ ಇದೆ. ಅದೇ ತರ ನೀವು ನೋಡಬಹುದು ವಾರ್ಡ್ರೋಬ್ಸ್ ತುಂಬಾ ಸ್ಟಾಕ್ ಅಲ್ಲಿ ಇದೆ. ಅದೇ ತರ ಡೈನಿಂಗ್ ಟೇಬಲ್ಸ್ ತುಂಬಾ ಸ್ಟಾಕ್ ಅಲ್ಲಿ ಇದೆ. ಇಂಪೋರ್ಟೆಡ್ ಅಲ್ಲಿ ರಾಕಿಂಗ್ ಚೇರ್ಸ್ ಅದು ಇದು ಎಲ್ಲ ಸ್ಟಾಕ್ ಅಲ್ಲಿ ಇದೆ. ಏನಕ್ಕೆ ಇಷ್ಟೊಂದು ಸ್ಟಾಕಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಕಸ್ಟಮರ್ಸ್. ಈ ತರ ಇರುತ್ತೆ, ಹಿಂಗ್ ಕುತ್ಕೊಂಡ್ರೆ ಈ ತರ ಫೀಲ್ ಇರುತ್ತೆ. ಮರಿದೇರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಿಂಗೆ ತಗೊಂಡ್ ಬರ್ತಾನೆ ಇರ್ತೀವಿ. ಫರ್ನಿಚರ್ ಬಗ್ಗೆ ನಿಮ್ಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಮ್ ವ್ಲಾಗಿಂಗ್ ನೋಡ್ಕೊಂಡು ಬಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ನಮ್ ವ್ಲಾಗಿಂಗ್ ಅಲ್ಲಿ ಟೋಟಲಿ ಮಾಹಿತಿ ಕೊಡ್ತಾನೆ ಇರ್ತೀವಿ. ಯಾವ ತರ ಕ್ವಾಲಿಟಿ, ಯಾವ ತರ ಇಂಡಸ್ಟ್ರಿ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಟೋಟಲ್ ನಾಲೆಜ್ ಕೊಡ್ತಾ ಇರ್ತೀವಿ. 2026 ಅಲ್ಲಿ ಏನ್ ನಡೀತೈತೆ ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಹೊಸ ಅಪ್ಗ್ರೇಡ್ ಮಾಡೆಲ್ಸ್ ಇವಾಗ ನಿಮ್ಗೆ ಇಂಪೋರ್ಟೆಡ್ ಆಗ್ಲಿ 2026 ಮಾಡೆಲ್ ನಾವು ತಗೊಂಡ್ ಬರ್ತೀವಿ.